ಎವ್ರಿವನ್ ವೆಲ್ಕಮ್ ಟು ಟಾರ್ಗೆಟ್ KSLU. ಸೊ ಈಗ ರಿಸಲ್ಟ್ಸ್ ಡಿಕ್ಲೇರ್ ಆಗಿದೆ. 80-20 ಪ್ಯಾಟ್ರನ್ 3 ಇಯರ್ಸ್ LLB ಫಸ್ಟ್ ಸೆಮ್, 5 ಇಯರ್ಸ್ LLB 80-20 ಪ್ಯಾಟ್ರನ್ ಫೋರ್ತ್ ಸೆಮ್. ಕಾಂಟ್ರಾಕ್ಟ್ ಪೇಪರ್ ಲೀಕ್ ಆಗಿತ್ತು. ಆ ಕಾರಣಾಂತರದಿಂದ ಆ ಒಂದು ಸೆಮಿಸ್ಟರ್ ರಿಸಲ್ಟ್ ಬಿಟ್ಟು ಬಾಕಿ ಎಲ್ಲ ಸೆಮಿಸ್ಟರ್ ರಿಸಲ್ಟ್ ಪಬ್ಲಿಷ್ ಆಗಿದೆ. ಸೊ ಆ ರಿಸಲ್ಟಲ್ಲಿ ಯಾರ್ಯಾರಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಥವಾ ಫೇಲ್ ಆಗಿದ್ದಾರೆ ಅವರಿಗೆ ಫೋಟೋ ಕಾಪಿ ಹಾಗೂ ರಿವ್ಯಾಲ್ಯೂಯೇಷನ್ ಚಾಲೆಂಜ್ ವ್ಯಾಲ್ಯೂಯೇಷನ್ ಅವಕಾಶನ ಕೊಟ್ಟಿದ್ದಾರೆ. ಸೊ ಫೋಟೋ ಕಾಪಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ಆನ್ಸರ್ ಸ್ಕ್ರಿಪ್ಟು ನನಗೆ ಬೇಕು, ನಾನು ಏನು ಬರೆದಿದ್ದೀನಿ ನಾನು ನೋಡಬೇಕು. ಸೊ 400 ರುಪೀಸ್ ಆಗುತ್ತೆ. ನಾನು ರಿವ್ಯಾಲ್ಯೂಯೇಷನಿಗೆ ಹಾಕಬೇಕು ಅಂದರೆ 500 ರುಪೀಸ್ ಆಗುತ್ತೆ. ಚಾಲೆಂಜ್ ವ್ಯಾಲ್ಯೂಯೇಷನಲ್ಲಿ 2100 ಆಗುತ್ತೆ. ಸರ್, ರಿವ್ಯಾಲ್ಯೂಯೇಷನ್ ಚಾಲೆಂಜ್ ವ್ಯಾಲ್ಯೂಯೇಷನಲ್ಲಿ ಏನು ವ್ಯತ್ಯಾಸ ಅಂದರೆ ಕೋರ್ಟ್ ಜಜ್ಮೆಂಟ್ ಬಂದ ಮೇಲಿಂದ ಜಾಸ್ತಿ ಏನು ವ್ಯತ್ಯಾಸ ಉಳಿದಿಲ್ಲ. 15% ರಿವ್ಯಾಲ್ಯೂಯೇಷನ್ ಕನ್ಸಿಡರ್ ಮಾಡ್ತಾರೆ. ಚಾಲೆಂಜ್ ಐ ಥಿಂಕ್ 20 ಇರಬೇಕು. ಓಕೆ, ಇದು ಒಂದು ಡಿಫ್ರೆನ್ಸು. ಎರಡನೇ ಡಿಫ್ರೆನ್ಸು, ರಿವ್ಯಾಲ್ಯೂಯೇಷನ್ನು 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಪ್ರೊಫೆಸರ್ಸು ಲೆಕ್ಚರರ್ಸ್ ಮಾಡ್ತಾರೆ. ಅದೇ ಚಾಲೆಂಜ್ ವ್ಯಾಲ್ಯೂಯೇಷನ್ನು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರೆ. ನಿಮ್ಮ ರಿವ್ಯಾಲ್ಯೂಯೇಷನಲ್ಲಿ ನೀವು ಪಾಸ್ ಆದರೂ ಆಗಲಿ ಫೇಲ್ ಆದರೂ ಆಗಲಿ ನೀವು 500 ರೂಪಾಯಿ ಏನು ಕಟ್ಟಿದ್ದೀರಾ ದುಡ್ಡು ವಾಪಸ್ ಬರುವುದಿಲ್ಲ. ಚಾಲೆಂಜ್ ವ್ಯಾಲ್ಯೂಯೇಷನಲ್ಲಿ ನೀವು ಪಾಸ್ ಆದರೆ 1000 ರುಪೀಸ್ ರೀಫಂಡ್ ಬರುತ್ತೆ. ಸೊ ಇದೆಲ್ಲ ಏನಿದೆ ಡಿಫ್ರೆನ್ಸಸ್ ಇದೆ ಯಾವುದಕ್ಕೆ, ರಿವ್ಯಾಲ್ಯೂಯೇಷನ್ ಚಾಲೆಂಜ್ ವ್ಯಾಲ್ಯೂಯೇಷನ್ಗೆ. ಈಗ ಸರ್ ನಾವು ಯಾವಾಗ ಅಪ್ಲೈ ಮಾಡ್ಬೋದು, ಲಾಸ್ಟ್ ಡೇಟ್ ಏನಿದೆ? ಲಾಸ್ಟ್ ಡೇಟ್ ಏನಿದೆ ಚಾಲೆಂಜ್ ವ್ಯಾಲ್ಯೂಯೇಷನ್, ರಿವ್ಯಾಲ್ಯೂಯೇಷನ್, ಫೋಟೋ ಕಾಪಿಗೆ? ಈಗ ನೀವು ನೋಡ್ತಾ ಇರ್ಬೋದು, ಫೋಟೋ ಕಾಪಿಗೆ ನೀವು 5ನೇ ತಾರೀಕು ಒಳಗಡೆ ನಿಮ್ಮ ಕಾಲೇಜ್ ಮೂಲಕ 5ನೇ ತಾರೀಕು ಒಳಗಡೆ ಯಾವ ವಿಷಯ ಯಾವ ಸಬ್ಜೆಕ್ಟಿನ ಆನ್ಸರ್ ಸ್ಕ್ರಿಪ್ಟ್ ಬೇಕು ಅದಕ್ಕೆ ಫೋಟೋ ಕಾಪಿ ಹಾಕ್ಬೋದು. 5ನೇ ತಾರೀಕು ಲಾಸ್ಟ್ ಡೇಟು, ಅದ್ರ ಒಳಗಡೆನೆ ಅಪ್ಲೈ ಮಾಡಿ ಆದಷ್ಟು ನಾಳೆ ನಾಡಿದ್ದು. ಅದು ಬಿಟ್ಟರೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಸರ್ ನಾನು ಅಂದರೆ 9ನೇ ತಾರೀಕು ಒಳಗಡೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂದರೆ 16ನೇ ತಾರೀಕು ಒಳಗಡೆ ನೀವು ಚಾಲೆಂಜ್ ವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಇದೇನಿದೆ ಕಂಪ್ಲೀಟ್ ಡೀಟೇಲ್ಸು. ಈ ವಿಡಿಯೋನ ಏನು ಮಾಡಿ, ನೀವು ಯಾರ್ಯಾರು ಅಪ್ಲೈ ಮಾಡಬೇಕಂತಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ಯಾರಾದರೂ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂದರೆ 9901057288 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.